ಅಮಾನಿಕೆರೆಯ ಗಾಜಿನ ಮನೆಗೆ ಹೊಸ ರೂಪಕ್ಕೆ ಪ್ಲಾನ್. ಟೂಡಾ ಬಜೆಟ್ನಲ್ಲಿ 3 ಕೋಟಿ ಮೀಸಲಿಟ್ಟ ಅಧಿಕಾರಿಗಳು. ಕಯಾಕಿಂಗ್ ಹಾಗೂ ಕೆನೋಯಿಂಗ್ ಅಕಾಡೆಮಿ ಸ್ಥಾಪನೆ. ಹಲವು ವರ್ಷಗಳಿಂದ ನಿರ್ವಹಣೆಯ ಕೊರತೆ, ಗಾಳಿ ಮಳೆಯಿಂದ ಉಂಟಾಗ್ತಾ ಇದ್ದ ಹಾನಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಸಿಲುಕಿದ್ದ ಅಮಾನಿಕೆರೆಯಲ್ಲಿರುವ ಗಾಜಿನ ಮನೆ ನವೀಕರಣಕ್ಕೆ 3 ಕೋಟಿ ಅನುದಾನ ಮಂಜೂರಾಗಿದೆ. ಜೊತೆಗೆ ಅಮಾನಿಕೆರೆಯಲ್ಲಿ ಜಲಕ್ರೀಡಾ ಅಕಾಡೆಮಿ ಸ್ಥಾಪನೆ ಹಾಗೂ ಊಡ್ಗೆರೆ ಹೋಬಳಿ ಮಾಚನಹಳ್ಳಿ ಗ್ರಾಮದಲ್ಲಿ ಸುಸರ್ಜಿತ ಬಡಾವಣೆ ನಿರ್ಮಿಸಲು ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿರ್ಧರಿಸಿದೆ. ಈ ಯೋಜನೆಗಳನ್ನು 2026-27ನೇ ಸಾಲಿನ ಟೂಡಾ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿದ್ದು, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಜೆಟ್ಗೆ ಅನುಮೋದನೆಯನ್ನ ನೀಡಲಾಗಿದೆ. ಅಮಾನಿಕೆರೆಯಲ್ಲಿರುವ ಗಾಜಿನ ಮನೆಯಲ್ಲಿ ವರ್ಷಪೂರ್ತಿ ಸಾಂಸ್ಕೃತಿಕ, ಸಾರ್ವಜನಿಕ ಹಾಗೂ ಸರ್ಕಾರಿ ಕಾರ್ಯಕ್ರಮಗಳು ನಡೀತಾ ಇದ್ದು, ಮಳೆಗಾಲದಲ್ಲಿ ಗಾಜುಗಳು ಒಡೆದು ಹಾನಿಯಾಗ್ತಾ ಇರುವುದರಿಂದ ಪ್ರತಿಧ್ವನಿ ನಿಯಂತ್ರಣ ವ್ಯವಸ್ಥೆ ಇಲ್ಲದಿರುವುದು ಪ್ರಮುಖ ಸಮಸ್ಯೆಯಾಗಿತ್ತು. ಈ ಹಿನ್ನೆಲೆ ಈಗಾಗಲೇ ಮೀಸಲಿಟ್ಟಿದ್ದ 1.50 ಕೋಟಿ ಅನುದಾನ ಸಾಕಾಗೋದಿಲ್ಲ ಎಂದು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಸಭೆಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅವರ ಸಲಹೆಯನ್ನ ಪರಿಗಣಿಸಿದ ಟೂಡಾ ಗಾಜಿನ ಮನೆ ನವೀಕರಣಕ್ಕೆ ಅನುದಾನವನ್ನ 3 ಕೋಟಿಗೆ ಹೆಚ್ಚಿಸಿ ಅನುಮೋದನೆಯನ್ನ ನೀಡಿದೆ. ಇದಲ್ಲದೆ ತುಮಕೂರು ಅಮಾನಿಕೆರೆಯಲ್ಲಿ ಕಯಾಕಿಂಗ್ ಹಾಗೂ ಕೆನೋಯಿಂಗ್ ಜಲಕ್ರೀಡಾ ಅಕಾಡೆಮಿ ಸ್ಥಾಪಿಸಲು ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ. ನಗರದ ರಿಂಗ್ ರಸ್ತೆಯಲ್ಲಿರುವ ದಿಬ್ಬೂರು ವೃತ್ತದಲ್ಲಿ ಅಪಘಾತಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಪೊಲೀಸರ ಸಲಹೆಯಂತೆ ಆ ವೃತ್ತವನ್ನು ಅಭಿವೃದ್ಧಿಪಡಿಸುವ ನಿರ್ಧಾರವೂ ಕೈಗೊಳ್ಳಲಾಗಿದೆ. ಗೆದ್ಲಹಳ್ಳಿ ಗ್ರಾಮದಲ್ಲಿ ಅಂಕಿತ ಎಜುಕೇಷನ್ ಟ್ರಸ್ಟ್ಗೆ ಹಂಚಿಕೆಯಾಗಿರುವ ನಾಗರಿಕ ಸೌಕರ್ಯ ನಿವೇಶನದ ಉದ್ದೇಶ ಬದಲಾವಣೆಯ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕಳುಹಿಸಲು ತೀರ್ಮಾನಿಸಲಾಗಿದೆ. ಈಗ ಏನು ಶನಿವಾರ ಮಾನ್ಯ ಜಿಲ್ಲಾಧಿಕಾರಿಗಳು ಅವರೇ ನಮ್ಮ ಒಂದು ಟೂಡಾ ಅಧ್ಯಕ್ಷರಿರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಮಾನ್ಯ ಶಾಸಕರ ಅವರು ನಮ್ಮ ಸದಸ್ಯರಿರ್ತಾರೆ, ಅವರ ನಮ್ಮ ಸಮಕ್ಷಮ ನಮ್ಮದು ಒಂದು ಏನು 2026 ಮತ್ತು 27ನೇ ಸಾಲಿನ ಆಯವ್ಯಯವನ್ನು ನಾವು ಮಂಡಿಸಿದ್ದು. ಸೊ ಅದಕ್ಕೆ ನಾವು ಯಾವ ಆಯವ್ಯಯ ಮಂಡಿಸಿದ್ದು ಅದಕ್ಕೆ ನಮ್ಮ ಪ್ರಾಧಿಕಾರದ ಸಭೆಯಲ್ಲಿ ಅನುಮೋದನೆಯನ್ನು ಪಡ್ಕೊಂಡಿದ್ದೀವಿ. ಮುಖ್ಯವಾಗಿ ಈ ಸಾಲಿನಲ್ಲಿ ನಾವು ಏನು ನಮ್ಮ ಅಮಾನಿಕೆರೆ ಅಭಿವೃದ್ಧಿಗೆ ಕೆಲವೊಂದು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನ ನೀಡಿದರು. ಸೊ ಅದರಂತೆ ನಾವು ಒಂದು ಕೆಲವೊಂದು ಏನು ಅಮಾನಿಕೆರೆ ಇದರಲ್ಲಿ ವ್ಯಾಪ್ತಿಯಲ್ಲಿ ಒಳಪಟ್ಟಂತೆ ಏನು ಗಾಜಿನ ಮನೆ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಉದ್ದೇಶಕ್ಕೆ ಅಂದಾಜು ಒಂದು 3 ಕೋಟಿಯನ್ನು ನಾವು ಆಯವ್ಯಯದಲ್ಲಿ ಅದನ್ನು ರಿಸರ್ವ್ ಇಟ್ಟಿದ್ದೀವಿ. ಅದೇ ಥರ ಏನು ಮೊನ್ನೆ ಸ್ಟೇಟ್ ಒಲಿಂಪಿಕ್ಸ್ ಸಾಕಷ್ಟು ಯಶಸ್ಸನ್ನು ಕಾಣ್ತು, ಆ ಒಂದು ಸಂಬಂಧಪಟ್ಟವಾಗಿ ಇಲ್ಲಿ ನಮ್ಮ ಅಮಾನಿಕೆರೆ ಸಾಕಷ್ಟು ಕ್ರೀಡೆಗೆ ಉತ್ತೇಜನ ಕೊಡೋ ಉದ್ದೇಶದಿಂದ ಒಂದು ಅಕಾಡೆಮಿ ಸ್ಥಾಪಿಸಬೇಕು ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿ ನಿರ್ದೇಶನ ನೀಡಿದರು. ಅದರಂತೆ ಒಂದು ಅಕಾಡೆಮಿ ಸ್ಥಾಪಿಸೋದಕ್ಕೆ 30 ಲಕ್ಷಗಳನ್ನು ನಾವು ಆಯವ್ಯಯದಲ್ಲಿ ರಿಸರ್ವ್ ಇಟ್ಟಿದ್ದೀವಿ. ಅದೇ ಥರ ಆದಷ್ಟು ಶೀಘ್ರದಲ್ಲೇ ಒಂದು ಕಯಾಕಿಂಗ್ ಮತ್ತು ಕೆನೋಯಿಂಗ್ ಅಕಾಡೆಮಿ ಸ್ಥಾಪಿಸೋದಕ್ಕೂ ಸಹ ಕ್ರಮ ಕೈಗೊಂಡಿದ್ದೀವಿ. ನಾವು ಏನು ನಗರ ವ್ಯಾಪ್ತಿಯಲ್ಲಿ ಅಂದಾಜು 2 ಕೋಟಿ ಮೊತ್ತವನ್ನು ಈಗಾಗಲೇ ನಾವು 2025-26ನೇ ಸಾಲಿನಲ್ಲೇ ನಾವು ಆಯವ್ಯಯದಲ್ಲಿ ಮಂಡಿಸಿದ್ದು, ಅದು ಸಹ ಅನುಮೋದನೆ ಪಡ್ಕೊಂಡು ಈಗ ಟೆಂಡರ್ ಹಂತದಲ್ಲಿದ್ದಾವೆ. ಈ ಸಾಲಿನಲ್ಲೂ ಸಹ ಒಂದು ಅಂದಾಜು ಒಂದು 50 ಲಕ್ಷದ ಪಾರ್ಕ್ ಅಭಿವೃದ್ಧಿಗೆ ಮನೆ ಶಾಸಕರು ಏನು ಒಂದು ನಮಗೆ ಡೈರೆಕ್ಷನ್ಸನ್ನು ಕೊಟ್ಟಿದ್ದಾರೆ. ಈಗ ಕೆಲವೊಂದು ಸಣ್ಣ ಪುಟ್ಟ ಇಶ್ಯೂಸ್ ಇದ್ದಾವೆ, ಯಾಕಂದರೆ ನಾವು ವಾಯ್ಸು ಎಕೋ ಆಗ್ತಾ ಇದೆ. ಮತ್ತು ಏನು ನಾವು ಗ್ಲಾಸ್ ಬಿಸಿಲು ಬೇಸಿಗೆಯಲ್ಲಿ ಸಾಕಷ್ಟು ಬಿಸಿ ಅದನ್ನು ಉಂಟಾಗ್ತಾ ಇದೆ. ಅದನ್ನು ತಡೆಗಟ್ಟೋದಕ್ಕೆ ದೊಡ್ಡ ಫ್ಯಾನನ್ನು ಹಾಕ್ಸೋದಿರ್ಬೋದು, ಅಥವಾ ಅಕ್ಕಪಕ್ಕದಲ್ಲಿ ಒಂದು ಸ್ಟ್ರಕ್ಚರನ್ನು ನಿರ್ಮಾಣ ಮಾಡಿ ಒಂದು ಸುಸಜ್ಜಿತವಾಗಿ ಒಂದು ಭವನದ ಥರ ನಿರ್ಮಾಣ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದೇ ಥರ ನಾವು ಒಂದು ಪ್ರೈವೇಟ್ ಏಜೆನ್ಸಿಗೆ ಕೊಟ್ಬಿಟ್ಟು ಅದನ್ನು ಎಸ್ಟಿಮೇಷನ್ ಮಾಡಿಸಿ ಅದನ್ನು ಸುಂದರೀಕರಣ ಮಾಡೋದಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. ಇನ್ನು ಮತ್ತೊಂದೆಡೆ ತುಮಕೂರು ತಾಲೂಕಿನ ಊಡ್ಗೆರೆ ಹೋಬಳಿ ಮಾಚನಹಳ್ಳಿ ಗ್ರಾಮದ ಬಳಿ 56 ಎಕರೆ ಪ್ರದೇಶದಲ್ಲಿ ಟೂಡಾ ವತಿಯಿಂದ ಸುಸರ್ಜಿತ ಬಡಾವಣೆ ನಿರ್ಮಿಸುವ ಉದ್ದೇಶವಿದೆ. ಈ ಯೋಜನೆಯನ್ನ ರೈತರಿಂದ ಜಮೀನು ಪಡೆದುಕೊಂಡು ಪರಿಹಾರ ನೀಡುವ ಮೂಲಕ ಅಥವಾ 50-50 ಅನುಪಾತದ ಪಾಲುದಾರಿಕೆ ಮಾದರಿಯಲ್ಲಿ ಜಾರಿಗೆ ತರಲು ನಿರ್ಧರಿಸಲಾಗಿದೆ. ಈ ಎಲ್ಲಾ ಯೋಜನೆಗಳು ತುಮಕೂರು ನಗರದ ಮೂಲ ಸೌಕರ್ಯ ಅಭಿವೃದ್ಧಿಗೆ ಹೊಸ ಆಯಾಮ ನೀಡಲಿವೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.